ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಶ್ರೀ ಜ್ಞಾನಸಿದ್ಧಿ ವಿನಾಯಕನ ಕೃಪೆಯಿಂದ ಸ್ಥಳ ಸ್ವಚ್ಛತೆಯಿಂದ ಕೂಡಿದೆ. ಪೌರಾಯುಕ್ತ ಆರ್ ವಿರೂಪಾಕ್ಷಮೂರ್ತಿ. ಗಂಗಾವತಿ ನಗರದ ಜೂನಿಯರ್ ಕಾಲೇಜ್ ಆವರಣದಲ್ಲಿರುವ ಶ್ರೀ ಜ್ಞಾನಸಿದ್ಧಿ ವಿನಾಯಕನ ದೇವಸ್ಥಾನದ ಸುತ್ತಲೂ ಕಬ್ಬಿಣದ ಕಾಂಪೌಂಡ್ ನಿರ್ಮಾಣವನ್ನು ದೇವಸ್ಥಾನ ಬಳಗದ ಎಸ್ ಶರಣಬಸಪ್ಪ ನೇತೃತ್ವದಲ್ಲಿ ನಿರ್ಮಾಣಗೊಳಿಸಲಾಯಿತು. ಉದ್ಘಾಟನೆ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಆಗಮಿಸಿದ ನಗರಸಭೆಯ ಪೌರಾಯುಕ್ತರಾದ ಆರ್ ವಿರೂಪಾಕ್ಷಮೂರ್ತಿ ಅವರು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಮಾಧ್ಯಮದೊಂದಿಗೆ ಮಾತನಾಡಿ, ಶ್ರೀ ಜ್ಞಾನಸಿದ್ಧಿ ವಿನಾಯಕನ ಕೃಪಾ ಆಶೀರ್ವಾದದಿಂದ ಈ ಸ್ಥಳವು ಸ್ವಚ್ಛತೆಯಿಂದ ಕೂಡಿದೆ. ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಕಬ್ಬಿಣದ ಕಾಂಪೌಂಡ್ ನಿರ್ಮಾಣ ಮಾಡಿ ಸರ್ವರಿಗೂ ಅನುಕೂಲ ಮಾಡಿಕೊಟ್ಟಿರುವಂತ ಜ್ಞಾನಸಿದ್ಧಿ ವಿನಾಯಕನ ಬಳಗದವರಿಗೆ ಆ ದೇವರು ಆಶೀರ್ವದಿಸಲಿ. ಜೊತೆಗೆ ಶಾಲಾ ಕಾಲೇಜುಗಳಿಗೆ ಬರುವ ವಿದ್ಯಾರ್ಥಿಗಳಿಗೆ ಆ ವಿನಾಯಕನ ಕೃಪೆ ದೊರೆಯಲಿ ಎಂದು ಹೇಳಿದರು. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಾದ ದೇವಸ್ಥಾನ ಬಳಗದ ನೇತೃತ್ವವನ್ನು ವಹಿಸಿದ ಎಸ್ ಶರಣಬಸಪ್ಪರವರು ಮಾತನಾಡಿ, ಈ ಜಾಗವು ಮೊದಲು ಸ್ವಚ್ಛತೆ ಇರಲಿಲ್ಲ. ಈ ದೇವಸ್ಥಾನ ನಿರ್ಮಾಣವಾದ ನಂತರ ಸರ್ವ ಭಕ್ತಾದಿಗಳು ಬಂದು ಕುಳಿತುಕೊಳ್ಳುವುದಕ್ಕೆ ಮತ್ತು ದಿನನಿತ್ಯವೂ ಸಹ ದರ್ಶನ ಪಡೆಯುವುದಕ್ಕೆ ಸಾರ್ವಜನಿಕರಿಗಾಗಿ ಅನುಕೂಲ ಮಾಡಲು ಶ್ರೀ ಜ್ಞಾನಸಿದ್ಧಿ ವಿನಾಯಕನ ಬಳಗದ ಎಲ್ಲಾ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಆ ದೇವರು ಅನುಗ್ರಹ ಕರುಣಿಸಲಿ ಎಂದು ಹೇಳಿದರು. ನಂತರ ನಗರಸಭೆಯ ಪೌರಾಯುಕ್ತರಾದ ಆರ್ ವಿರೂಪಾಕ್ಷಮೂರ್ತಿ ಅವರಿಗೆ ದೇವಸ್ಥಾನ ಬಳಗದಿಂದ ಸನ್ಮಾನಿಸಲಾಯಿತು. ನಂತರ ವಾಣಿಜ್ಯೋದ್ಯಮಿಗಳಾದ ಲಿಂಗಪ್ಪ ಬೆನಕನಾಳ ಮತ್ತು ಬಸವರಾಜ ಬೋವಿ ಹಾಗೂ ಬಿ ರಮೇಶರವರಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನ ಬಳಗದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಾದ ಮಾಂತೇಶ, ಸಂತೋಷ, ಆಂಜನೇಯ ಪಂಪನಗೌಡ, ಅಶೋಕ, ರಮೇಶ, ವಿರೂಪಾಕ್ಷಿ ಹೂಗಾರ, ಬಸವರಾಜ ಸೇರಿದಂತೆ ಬಳಗದ ಸರ್ವ ಸದಸ್ಯರು ಭಾಗವಹಿಸಿದ್ದರು. ನಮ್ಮ ಗುರುಸ್ವಾಮಿಗಳಾಗಿರ್ತಕ್ಕಂಥ ವಿರೂಪಾಕ್ಷಗೌಡರು 18 ವರ್ಷ ಪೂರೈಸಿ ಈ ವರ್ಷ ಏನಪ್ಪ ಅಂದರೆ ಪೂರೈಸಿದ್ದಾರೆ. ಈ ಮಂಡಲವನ್ನು ಪೂರ್ಣ ಪ್ರಮಾಣದ ಒಂದು ಮಾಡ್ತಿರೋದರಿಂದ ನಮ್ಮ ಒಂದು ಜ್ಞಾನಜ್ಯೋತಿ ಗ್ರಾಮೀಣ ಒಂದು ಜ್ಞಾನಸಿದ್ಧಿ ವಿನಾಯಕ ಒಂದು ದೇವಸ್ಥಾನದ ವತಿಯಿಂದ ಮಾನ್ಯ ಗುರುಗಳಿಗೆ ವಿರೂಪಾಕ್ಷಗೌಡರವರಿಗೆ ನಮ್ಮ ಒಂದು ಸಿದ್ಧಿ ವಿನಾಯಕನ ವತಿಯಿಂದ ನಾವು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿವರೆಗೆ ಏನಪ್ಪ ಈ ಒಂದು ಗಣೇಶನ ಈ ಒಂದು ರೂಪಕ್ಕೆ ಬರಲಿಕ್ಕೆ ಪೂಜ್ಯ ಒಂದು ಗುರುಗಳದ್ದು ಸಮಿತಿ ವಿರೂಪಾಕ್ಷಗೌಡರದ್ದು ಸಮಿತಿಗೆ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆಲ್ಲರಿಗೂ ಕೂಡ ಏನಪ್ಪ ಅಂದರೆ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಒಂದು ಕಾರಣದಿಂದ ಮಾನ್ಯ ಗಂಗಾವತಿ ನಗರಸಭೆಯ ಪೌರಾಯುಕ್ತರಾಗಿರ್ತಕ್ಕಂಥ ವಿರೂಪಾಕ್ಷಗೌಡರಿಗೆ ನಮ್ಮ ಎಲ್ಲ ಅಯ್ಯಪ್ಪ ಸ್ವಾಮಿ ಮಾಲಾಧಾರಗಳಿಂದ ಅವರಿಗೊಂದು ಚಿಕ್ಕದಾಗಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ.
ಇವತ್ತಿನ ದಿನ ಜ್ಞಾನಜ್ಯೋತಿ ಗಣಪತಿ ಜ್ಞಾನಸಿದ್ಧಿ ವಿನಾಯಕರ ಒಂದು ಸನ್ನಿಧಾನದಲ್ಲಿ ನಮ್ಮ ಶರಣಪ್ಪ ಅವರು ಅವರ ಒಂದು ಬಳಗ ಸ್ವಾಮಿ ಶರಣ ಅಯ್ಯಪ್ಪ ಎಲ್ಲ ಭಕ್ತರು ಇವತ್ತಿನ ದಿನ ಇಲ್ಲಿ ನನ್ನನ್ನು ಕರೆದು ಅವರು ಒಂದು 18ನೇ ವರ್ಷದ ಮಾಲಾಧಾರಣ ಪ್ರಯುಕ್ತ ನನಗೊಂದು ಸನ್ಮಾನವನ್ನು ಮಾಡಿದ್ದಾರೆ. ಅದಕ್ಕೆ ನಾನು ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಶರಣಪ್ಪ ಅವರು ಒಂದು ಒಳ್ಳೆಯ ಡೆವಲಪ್ಮೆಂಟ್ ಮೈಂಡ್ ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಯಾವಾಗಲೂ ಮುಂದಾಗಿರ್ತಾರೆ. ಯಾವುದೇ ಒಂದು ರೀತಿಯ ಒಳ್ಳೆಯದನ್ನು ಮಾಡಬೇಕಂತೇಳಿದರೆ ಅದಕ್ಕೆ ಭಾಳಷ್ಟು ವಿಘ್ನಗಳು ಬರ್ತವೆ. ಆ ವಿಘ್ನಗಳನ್ನು ದಾಟಿ ಫೇಸ್ ಮಾಡಿಕೊಂಡು ಮುಂದೆ ಹೋಗಿ ಒಂದು ಕಾರ್ಯವನ್ನು ಸಕ್ಸಸ್ಫುಲ್ಲಾಗಿ ಇವತ್ತು ಮಾಡಿದ್ದಾರೆ. ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಶರಣಪ್ಪ ಅವರು ಈ ರೀತಿಯಾಗಿ ನಮ್ಮ ಗಂಗಾವತಿಯಲ್ಲಿ ಭಾಳಷ್ಟು ಜನ ಇದ್ದಾರೆ. ಅದಕ್ಕೆ ನಮ್ಮ ಶರಣಪ್ಪ ಅವರು ಸ್ಫೂರ್ತಿ ಅಂತ ನಾನು ಹೇಳಬೇಕಾಗುತ್ತೆ. ನಮ್ಮ ಒಂದು ಈ ಸಿಟಿ, ಈ ನಗರ ಚೆನ್ನಾಗಿ ಇನ್ನೂ ಬೆಳಿಬೇಕು, ಒಂದು ಗ್ರೀನ್ ಸಿಟಿ ಆಗಬೇಕಂತೇಳಿ ನಮ್ಮ ಒಂದು ಕನಸಿದೆ. ಆ ಕನಸು ನನಸಾಗಬೇಕು. ಇವತ್ತೆಲ್ಲ ಇಲ್ಲೆಲ್ಲ ಬಹಳಷ್ಟು ವಾತಾವರಣ ಬಹಳಷ್ಟು ಅತಿಯಾಗಿ ಕೆಟ್ಟದಾಗಿ ನಿರ್ಮಾಣವಾಗಿದ್ದು, ಇವತ್ತು ಇಲ್ಲಿ ಈ ದೇವಸ್ಥಾನ, ಇಲ್ಲಿ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಈ ಗ್ರೌಂಡಲ್ಲಿ ಎಲ್ಲ ಸಾರ್ವಜನಿಕರಿಗೆ ಮುಕ್ತವಾಗಿ ಇವರಿಗೆ ದರ್ಶನವನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಶರಣಪ್ಪ ಮತ್ತು ಎಲ್ಲ ಬಳಗದ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ನಾನು ಒಂದು ಬಸವರಾಜ್ ಕೂಡ ಏನಪ್ಪ ಅಂದ್ರೆ ನಮಗೆ ಒಂದು ಯಾವುದೇ ಒಂದು ಕಟ್ಟಡ ಇರಲಿ, ಏನೇ ಇರಲಿ, ಈ ಒಂದು ಕೆಲಸದಲ್ಲಿ ನಿರಂತರವಾಗಿ ನಮಗೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶಕರಾಗಿ ಯಾವ ರೀತಿ ಕಟ್ಟಬೇಕು, ಯಾವ ರೀತಿ ಇಲ್ಲಪ್ಪ ಅಂತ ನಮಗೆಲ್ಲ ತಿಳಿಸ್ಕೊಟ್ಟು ನಿರಂತರವಾಗಿ ಕೂಡ ಅವ್ರ ಏನಪ್ಪ ನಮ್ಮ ಜೊತೆಗೆ ಒಂದು ಸೇವೆ ಕೂಡ ಮಾಡ್ತಿದ್ರೆ ಅವ್ರಿಗೂ ಕೂಡ ಬಂದ್ರೆ ಈ ಒಂದು ಸಂದರ್ಭದಲ್ಲಿ ಅವ್ರಿಗೂ ಕೂಡ ಒಂದು ಸನ್ಮಾನವನ್ನ ಮಾಡ್ತಾ ಇದ್ದೀವಿ. ಈ ಒಂದು ದೇವಸ್ಥಾನಕ್ಕೆ ಒಂದು ವಿದ್ಯುತ್ ಸಂಪರ್ಕವನ್ನು ತಮ್ಮ ಒಂದು ನಗರಸಭೆಯಿಂದ ಒಂದು ಅನುಕೂಲ ಮಾಡಿಕೊಟ್ರೆ ಗೊತ್ತಿಲ್ಲಪ್ಪ ಒಂದು ಒಂದು ಶುದ್ಧವಾದ ವಾತಾವರಣ ನಮಗೆ ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ಒಂದು ಅಲ್ಲಿ ಒಂದು ಟ್ಯಾಂಕ್ ಕೂಡ ಹೇಳಿದ್ವಿ. ಆದಷ್ಟು ಏನಪ್ಪ ಅಂದರೆ ಸಾಧ್ಯವಾದ್ರಪ್ಪ ಅಂದರೆ ಆ ಒಂದು ಏನು ವೇದಿಕೆ ಇದೆ ಅದೆಲ್ಲ ಪೂರ್ತಿ ಎಲ್ಲ ಅದೇನಪ್ಪ ಅಂದ್ರೆ ಇವತ್ತು ನಾಳೆ ಬೀಳ್ತಾ ಇದೆ. ಅದನ್ನೇನಪ್ಪ ಅಂದ್ರೆ ತಮ್ಮ ಅಧಿಕಾರದ ಒಂದು ಅನುಕೂಲ ಒಂದು ಇದ್ರೆ ಅದನ್ನ ದಯವಿಟ್ಟು ಏನಪ್ಪ ಅಂದ್ರೆ ಒಂದು ಡೆಮಾಲಿಷ್ ಮಾಡಿದ್ರೆ ಶಾಲೆಯ ಮಕ್ಕಳಿಗೆ ಕೂಡ ಏನಪ್ಪ ಅಂದ್ರೆ ಅದರಿಂದ ಅನುಕೂಲ ಆಗುತ್ತೆ. ಅದರಿಂದ ಏನಪ್ಪ ಅಂದ್ರೆ ಪೂರ್ತಿ ಪ್ರಮಾಣದಲ್ಲಿ ಒಂದು ಮಲಿನವಾಗಿರ್ತಕ್ಕಂಥ ಒಂದು ವಾತಾವರಣ ಇದೆ. ಅದಕ್ಕೆ ಪೂಜ್ಯ ಗುರುಗಳು ಇದನ್ನೇನಪ್ಪ ಅಂದ್ರೆ ದಯವಿಟ್ಟು ಅದನ್ನು ಸ್ವಲ್ಪ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ಕೊಂಡು ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಯಾರು ಬಿಲ್ಡಿಂಗ್ ಯಾರ್ದು ಅದೇ ಯಾರು ಡಿಪಾರ್ಟ್ಮೆಂಟ್